ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ಒಳಗಡೆ ಅದ್ರ ಪ್ರಕಾರ ನಾನು ಹೇಳ್ತೀನಿ. ಗಿಲ್ಲಿನ ಕಂಪ್ಲೀಟಾಗಿ ಹೆಂಗೆ ಕುಗ್ಸೋದು. ಪಾಯಿಂಟ್ ನಂಬರ್ 1 ಚಿಕ್ಕಪ್ಪನ ಕತೆ ಹೇಳೋದು. ಅದೇ ಸಿಂಹ ಹುಲಿ ಮತ್ತು ಕತೆ. ಸೊ ಅಲ್ಲಿ ಪಾಯಿಂಟ್ ನಂಬರ್ 1 ನೀಟಾಗಿ ಕುಗ್ಸೋದು. ಪಾಯಿಂಟ್ ನಂಬರ್ 2 ಕಾವ್ಯದಿಂದ ಗಿಲ್ಲಿನ ದೂರ ಮಾಡೋದು. ಅಂದರೆ ಗಿಲ್ಲಿಯಿಂದ ಕಾವ್ಯ ಆ ಥರ ಎಲ್ಲ ಮನೆ ಒಳಗಡೆ ಮಾತಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ಏನಿತ್ತು ಹೇಳಿ. ಅಲ್ಲಿ ಮನೆ ಒಳಗಡೆ ಇರೋ ಒಪಿನಿಯನು ಅಥವಾ ಅಭಿಪ್ರಾಯ ಮ್ಯಾಟ್ರೇ ಆಗಲ್ಲ. ಅಲ್ಲಿ ಅಲ್ಟಿಮೇಟ್ ಜನ ಏನು ಹೇಳ್ತಾರೆ ಅದು ತಾನೇ ಮ್ಯಾಟ್ರು. ಸೊ ಅಲ್ಲಿ ಹೇಳಿ ಕಾವ್ಯ ತಲೆ ತುಂಬ ಅಂತ ಅವಶ್ಯಕತೆ ಏನಿತ್ತು. ಪಾಯಿಂಟ್ ನಂಬರ್ 3 ಎಂಟರ್ಟೈನರ್ ಆಫ್ ದಿ ಸೀಸನ್ ಧ್ರುವಂತ್. ಅದು ಯಾವ ಆ್ಯಂಗಲಾಗಿ ಧ್ರುವಂತು ಎಂಟರ್ಟೈನರ್ ಆಫ್ ದಿ ಸೀಸನ್ ಅಂತ ನನಗೆ ಗೊತ್ತಿಲ್ಲ. ಸೊ ಇಡೀ ಕರ್ನಾಟಕನೇ ನನಗೆ ಗೊತ್ತಿರೋ ಸುತ್ತಮುತ್ತ ಯಾರು ಬಾಯಲ್ಲಿ ಕೇಳಿದ್ರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಗಿಲ್ಲಿಯಿಂದನೇ ನಾನು ನೋಡ್ತಾ ಇರೋದು. ಗಿಲ್ಲಿನೇ ಎಂಟರ್ಟೈನರ್ ಅಂತ ಎಲ್ಲರೂ ಹೇಳ್ತಾರೆ. ಯಾರು ಬರೋ ಗೆಸ್ಟ್ಗಳೆಲ್ಲ ಗಿಲ್ಲಿ ಹತ್ರನೇ ಮಾತಾಡ್ತಾರೆ. ಆ್ಯಂಡ್ ಸುದೀಪ್ ಸರ್ ಬಂದಿದ ತಕ್ಷಣ ವೀಕೂ ಅಷ್ಟೇ ಗಿಲ್ಲಿ ಹತ್ರನೇ ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಗಿಲ್ಲಿ ಹೇಳೋದಕ್ಕೆ ತುಂಬ ನಕ್ಕಿರೋದು ನಾನು ನೋಡಿದ್ದೀನಿ. ಪಾಯಿಂಟ್ ನಂಬರ್ 4 ಧ್ರುವಂತು ಮತ್ತು ಅಶ್ವಿನಿನ ತುಂಬ ಚೆನ್ನಾಗಿ ಆಡಿದ್ದೀರಾ ಈ ವಾರ. ಫಸ್ಟ್ ಯಾರು ಚೆನ್ನಾಗಿ ಆಡಿದ್ರೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಲಾಸ್ಟಲ್ಲಿ ಯಾರು ಚೆನ್ನಾಗಿ ಆಡಿದ್ರೋ ಅದು ಇಂಪಾರ್ಟೆಂಟು. ಎಂಡ್ ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಸೊ ಓವರಾಲ್ ಎಲ್ಲ ಸೇರಿ ಇನ್ನೂ ರಕ್ಷಿತಾನ ಸ್ವಲ್ಪ ಜೋರಾಗಿ ಮಾತಾಡಿ ಕುಗ್ಸೋ ಅಂಥ ಅವಶ್ಯಕತೆ ಇದ್ದಿಲ್ಲ. ಅವರಿಬ್ರೇನು ಪೊಸೆಸಿವ್ ಆದರೆ ಅವರಿಬ್ಬರು ಇಷ್ಟ, ಅದಕ್ಕೆ ಅವ್ರು ಪೊಸೆಸಿವ್ ಆಡ್ತಾರೆ. ಸೊ ಅದನ್ನು ಈ ಥರ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಓವರಾಲ್ ಗಿಲ್ಲಿನ ಕುಗ್ಸ್ಬೇಕು ಅಂದ್ಬಿಟ್ಟು ತುಂಬ ಪ್ಲ್ಯಾನ್ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ.